ಯುಗಾದಿ ಹಬ್ಬದ ದಿನ ಏನು ಮಾಡಬೇಕು? ಚೆನ್ನಾಗಿ ಮನೆಯಲ್ಲೊಂದಿಷ್ಟು ಹಬ್ಬ ಆಚರಣೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಇರಬೇಕು. ಆದರೆ ಇಲ್ಲಿ ಆಗಿದ್ದೇನು? ರೌಡಿ ಶೀಟರ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಆನೇಕಲ್ನಲ್ಲಿ. ಅದೇನಪ್ಪ ಇತ್ತೀಚೆಗೆ ಕೊಚ್ಚಿ ಕೊಲೆ ಮಾಡುವಂಥ ಮನಸ್ಥಿತಿಗಳು ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆ ಏರಿಕೆ ಆಗಿದೆ. ಆನೇಕಲ್ನಲ್ಲಿ ಯುಗಾದಿ ದಿನವೇ ನೆತ್ತರು ಹರಿದಿದೆ. ನೆತ್ತರು ಹರಿಯೋಕ್ಕೇನು ಹಬ್ಬ ದಿನಗಳು ಬೇಕಾ? ಹರಿಸ್ತಾ ಇರ್ತಾರೆ. ಯುಗಾದಿ ಎಣ್ಣೆ ಪಾರ್ಟಿಯ ವೇಳೆ ರೌಡಿ ಮರ್ಡರ್. ಅವನು ಮಾಡಿದ್ದು ಅದನ್ನೇ ಅಲ್ವಾ, ಮಾಡ್ತಾ ಇದ್ದಿದ್ದು ಅವನ್ನೇ. ಅದಕ್ಕೆ ಅವನಿಗೂ ಅದೇ ಆಯಿತು. ಅವನೇನು ಮಾಡ್ತಾ ಇದ್ದ ಅದನ್ನೇ ಅವನು ತಿಂತಾನೆ. ಅದಕ್ಕೆ ಹೇಳೋದಲ್ವಾ, ನೀನೇನು ಮಾಡ್ತೀಯ ಅದನ್ನೇ ಉಣ್ತೀಯ ಅಂತ ಹೇಳಿ. ಸ್ನೇಹಿತರ ಮುಂದೆಯೇ ಭೀಕರವಾಗಿ ಕೊಚ್ಚಿ ಕೊಲೆಯನ್ನು ಮಾಡ್ತಾರೆ ಎಣ್ಣೆ ಪಾರ್ಟಿಯಲ್ಲಿ. ಯಾಕೆ ಈ ಕೊಲೆ ಆಯಿತು? ಹಳೇ ದ್ವೇಷ ಇತ್ತಂತೆ, ಆ ದ್ವೇಷವನ್ನು ತೀರಿಸ್ಕೋಬೇಕಲ್ಲ. ಹಾಗಾಗಿ ರೌಡಿ ಶೀಟರ್ ಹೆಣವನ್ನು ಬೀಳಿಸಿದ್ರಂತೆ. ಯಾವ ರೀತಿಯಲ್ಲಿ ಎಲ್ಲಾಯಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಯುಗಾದಿ ಎಣ್ಣೆ ಪಾರ್ಟಿ ವೇಳೆ ರೌಡಿ ಮರ್ಡರ್. ಸ್ನೇಹಿತನ ಮುಂದೆಯೇ ಭೀಕರವಾಗಿ ಕೊಚ್ಚಿ ಕೊಲೆ. ಹಳೆ ವೈಷಮ್ಯಕ್ಕೆ ಬಿತ್ತ ರೌಡಿ ಶೀಟರ್ ಹೆಣ. ಮಚ್ಚು ಹಿಡಿದವನು ಮಚ್ಚಿನಿಂದಲೇ ಮಠಾಶ್. ಹೌದು, ಈ ಫೋಟೋದಲ್ಲಿ ಕಾಣ್ತಾ ಇರುವ ಈತನ ಹೆಸರು ರೌಡಿ ಶೀಟರ್ ಮಂಜಾ ಅಲಿಯಾಸ್ ನೇಪಾಳಿ ಮಂಜಾ. ಕುಖ್ಯಾತ ರೌಡಿ ಶೀಟರ್. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಗೊಲ್ಲಹಳ್ಳಿ ಬಳಿ ಯುಗಾದಿ ಹಬ್ಬದ ಎಣ್ಣೆ ಪಾರ್ಟಿ ವೇಳೆ ಭರ್ಭರವಾಗಿ ಕೊಲೆಯಾಗಿ ಹೋಗಿದ್ದಾನೆ. 2 ಬೈಕ್ನಲ್ಲಿ ಬಂದ ಹಂತಕರ ಗ್ಯಾಂಗ್ ಕ್ಷಣಾರ್ಧದಲ್ಲಿ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿ ಹೊಟ್ಟೆ, ಎದೆ, ಕೈ ಸೇರಿದಂತೆ ಸಿಕ್ಕ ಕಡೆ ಭೀಕರವಾಗಿ ಕೊಚ್ಚಿ ಕೊಲೆಗೈದು ಎಸ್ಕೇಪ್ ಆಗಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹೆಬ್ಬಗೋಡಿ ರೌಡಿ ಶೀಟರ್ ಜಗ್ಗ ಅಲಿಯಾಸ್ ಜಗದೀಶ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿರುವ ಶಂಕೆ ಇದೆ. ಬಂದರು 3 ಜನ, ಅವ್ರೊಂದು ಗಾಡೀಲಿ ಬಂದರು, ನಾವು ಒಂದಿಬ್ರು ನಾವು ಇನ್ನೊಂದು ಗಾಡೀಲಿ ಬಂದಿದ್ದೆ. ಮತ್ತು ಅವರು ಇವಾಗ ಹೊಡೆದ್ಬಿಟ್ಟು ಹೋದ್ರಲ್ಲ, ಅವರು 2 ಟೂ ವೀಲರಲ್ಲಿ ಬಂದರು. ಒಂದು ಗಾಡೀಲಿ 3 ಜನ, ಇನ್ನೊಂದು ಗಾಡೀಲಿ 2 ಬಂದರು. ಆಮೇಲೆ ಇವ್ರು ಮಾತಾಡಿದ್ರು ಅವ್ರ ಹತ್ರ, ಏನೋ ಜಗ ಊಟ ಮಾಡ್ದೇನೋ ಅಂತ ಕೇಳಿದ್ರು. ಅಷ್ಟರಲ್ಲಿ ಫುಲ್ಲು ಇದು ಮಾಡಿಕೊಂಡು ಹೊಡಿ ಸರ್, ಅದೇ ಟೂಲ್ಸ್ಗಳೆಲ್ಲ ಏನೇನೋ ಇತ್ತು, ಅದರಲ್ಲಿ ಎಗ್ತಮ್ಮು ಬೀಸಾಡ್ಬಿಟ್ಟು. ಇಲ್ಲ ಸರ್, ನಾವಲ್ಲಿ ಒಂದು ಚೂರು ಮುಂದೆ ಹೋಗ್ಬಿಟ್ಟಿದ್ದೆ, ಉಚ್ಚಯ್ಯಣ ಅಂದ್ಬಿಟ್ಟು. ಮುಂದೆ ಹೋಗ್ಬಿಟ್ಟು ಜಸ್ಟ್ ಸ್ವಲ್ಪ ದೂರ ಅಷ್ಟೇ, ಅಲ್ಲಿ ಮುಂದೆ ಹೋಗ್ಬಿಟ್ಟಿದ್ದೆ. ಇಲ್ಲ ಸರ್, ಅವಾಗ ತಾನೇ ಜಸ್ಟ್ ಬಂದಿದ್ದು ಮಾಡೋಣ ಅಂದ್ಬಿಟ್ಟು ಬಂದು ನಿಲ್ಸಿದ್ದು 1 ನಿಮಿಷ 2 ನಿಮಿಷಕ್ಕೆ ಸ್ಟಾರ್ಟ್ ಆಗಿದೆ. ರೌಡಿಸಂ ಬೇಡ ಅಂತ ಕುಣಿಗಲ್ಗೆ ಶಿಫ್ಟ್. ಪರಿಚಿತರಿಂದಲೇ ಕೊಲೆ ಆಗಿರೋ ಶಂಕೆ. ಇನ್ನು ಕೊಲೆಯಾದ ರೌಡಿ ಶೀಟರ್ ನೇಪಾಳಿ ಮಂಜಾ ರೌಡಿಸಂ ಸಹವಾಸ ಬೇಡ ಅಂಥೇಳಿ ಇತ್ತೀಚೆಗೆ ಕುಟುಂಬ ಸಮೇತ ದೂರದ ಕುಣಿಗಲ್ ಹೋಗಿ ಶಿಫ್ಟ್ ಆಗಿದ್ದಂತೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಸ್ನೇಹಿತರ ಜೊತೆಗೆ ಎಣ್ಣೆ ಪಾರ್ಟಿ ಮಾಡುವುದಕ್ಕೆ ಊರಿಗೆ ಬಂದಿರ್ತಾನೆ. ರಾತ್ರಿ 10:45 ಸುಮಾರಿಗೆ ಕೊಲೆ ನಡೆದಿದೆ. ಪರಿಚಯಸ್ಥರಿಂದಲೇ ಕೊಲೆಯಾಗಿರುವ ಶಂಕೆ ಇದ್ದು 2 ಕೊಲೆ ಸೇರಿದಂತೆ ಕೊಲೆ ಯತ್ನ, ರಾಬರಿಯಂತಹ ಹಲವು ಪ್ರಕರಣಗಳಲ್ಲಿ ಮೃತ ನೇಪಾಳಿ ಮಂಜಾ ಪ್ರಮುಖ ಆರೋಪಿಯಾಗಿದ್ದಾನೆ. 2 ಬಾರಿ ಗೂಂಡಾ ಆಕ್ಟ್ನಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದ್ದು, ಕಳೆದ ಚುನಾವಣೆ ವೇಳೆ ಗಡೀಪಾರು ಕೂಡ ಮಾಡಲಾಗಿತ್ತು ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ.ಕೆ. ಬಾಬಾ ತಿಳಿಸಿದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್ ನೇಪಾಳಿ ಮಂಜಾ ಅಂತ 2 ಮರ್ಡರ್ ಮತ್ತೆ ಹರ್ಟ್ ಕೇಸಸ್ ಅಲ್ಲಿ ಭಾಗಿಯಾಗಿರ್ತಾರೆ. ಆ ಪ್ರಕಾರ ಇಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಆಗಿತ್ತು. ಈ ದಿವಸ ಯುಗಾದಿ ಪ್ರಯುಕ್ತ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಇಲ್ಲಿ ಒಂದು ಕರೆಸಿರ್ಬೇಕು. ಇವತ್ತು ಬಂದಿದ್ದಾರೆ, ಬಂದು ಮಧ್ಯಾಹ್ನದಿಂದ ಏನು ಪಾರ್ಟಿ ಗೀಟಿ ಮಾಡಿರಬೇಕು. ಆದರೆ ಇವತ್ತು ಸಾಯಂಕಾಲ ಈ ಏರಿಯಾದಲ್ಲಿ ಬಂದ್ಬಿಟ್ಟು ಡ್ರಿಂಕ್ ಪಾರ್ಟಿ ಮಾಡೋಕ್ಕಂತ ಬಂದಿದ್ದಾರೆ. ಇದರೆಲ್ಲ ಪ್ರಿಪರೇಷನ್ ಕಾಣ್ತಾ ಇದೆ. ಆವಾಗ ಬಂದಾಗ ಒಂದು 3-4 ಜನ ಬಂದ್ಬಿಟ್ಟು ಮರಣಾಂತಿಕ ಹಲ್ಲೆ ಮಾಡಿ ಅವ್ರಿಗೆ ಡೆತ್ ಆಗಿದ್ದಿದೆ. ಆ ಪ್ರಕಾರ ಅವ್ರಿಗೆ ಆದಷ್ಟು ಬೇಗ ಯಾರು ಮಾಡಿದಾರಂತೆ ಏನಿದೆ ಅಂತ ಸ್ವಲ್ಪ ಈಗ ಆಲ್ರೆಡಿ ಅವ್ರ ಜೊತೆಗಿದ್ದವರು 2 ನಮ್ಮ ಹತ್ರ ಇದ್ದಾರೆ. ಅದನ್ನು ನೋಡಿಬಿಟ್ಟು ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡಿ ಮಾಡ್ತೀವಿ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ, ಸೋಕೋ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಕೊಲೆ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಆರೋಪಿಗಳ ಸುಳಿವು ಸಿಕ್ಕಿದ್ದು ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.